ಫೆಬ್ರವರಿ ತಿಂಗಳಲ್ಲಿ ಕುಂಭರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಕುಂಭರಾಶಿಯವರಿಗೆ ಅತ್ಯಂತ ಮಹತ್ವದ ಹಾಗೂ ಬದಲಾವಣೆಯ ಕಾಲ ಅಂತ ಹೇಳ್ಬೋದು. ನಿಮ್ಮ ರಾಶಿನಲ್ಲೇನೆ ಅನೇಕ ಗ್ರಹಗಳ ಸಂಯೋಗ ಇರೋದ್ರಿಂದ ಈ ತಿಂಗಳು ಸಂಕೀರ್ಣವಾದ ಆಶಾದಾಯಕ ಫಲಗಳನ್ನು ನೀವು ನೋಡಬಹುದು. ಇನ್ನ ಗ್ರಹಗಳ ಸಂಚಾರ ಅಂತ ನೋಡೋದಾದ್ರೆ ನೋಡಿ, ಈ ತಿಂಗಳು ಕುಂಭರಾಶಿನಲ್ಲಿ ಒಂದು ಅಪರೂಪದ ಪಂಚಗ್ರಹಿ ಯೋಗ ಕೂಡ ಸೃಷ್ಟಿಯಾಗ್ತಿದೆ. ಅಂದ್ರೆ ಫೆಬ್ರವರಿ 12ರಂದು ಸೂರ್ಯ ಕುಂಭರಾಶಿಗೆ ಪ್ರವೇಶಿಸ್ತಾನೆ. ಈಗಾಗಲೇ ನಿಮ್ಮ ರಾಶಿನಲ್ಲಿರುವಂತಹ ಶುಕ್ರ, ಬುಧ, ರಾಹುವಿನೊಂದಿಗೆ ಸೂರ್ಯ ಸೇರೋದ್ರಿಂದ ಬುಧಾದಿತ್ಯ ಮತ್ತು ಶುಕ್ರಾದಿತ್ಯ ರಾಜಯೋಗಗಳು ಕೂಡ ಸಕ್ರಿಯವಾಗುತ್ತೆ. ಇನ್ನ ಶನಿಯ ಸಂಚಾರ ಅಂತ ನೋಡಿದ್ರೆ, ಶನಿ ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ 7.5 ಶನಿಯ ಪ್ರಭಾವ ಮುಂದುವರಿದ್ರು ಕೂಡ ಅದರಿಂದ ಖಂಡಿತವಾಗ್ಲೂ ಒಂದು ಒಳ್ಳೆ ಲಾಭನ ನೀವು ನೋಡಬಹುದು. ಇನ್ನು ಗುರುಬಲ ಅಂತ ನೋಡಿದ್ರೆ, ಗುರು ಪಂಚಮ ಭಾವದಲ್ಲಿ ಸಂಚರಿಸೋದ್ರಿಂದ ಇದು ಆರ್ಥಿಕ ಮತ್ತು ಶೈಕ್ಷಣಿಕ ದೃಷ್ಟಿಯಿಂದ ನಿಮ್ಮ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ. ಇನ್ನು ಮಂಗಳನ ಪ್ರವೇಶ ಫೆಬ್ರವರಿ 23ರ ನಂತರ ಮಂಗಳ ಗ್ರಹವು ಕುಂಭರಾಶಿಯನ್ನು ಪ್ರವೇಶಿಸೋದ್ರಿಂದ ಮಂಗಳ ಆದಿತ್ಯ ಯೋಗನೂ ಕೂಡ ನಿರ್ಮಾಣ ಆಗುತ್ತೆ. ಇದರಿಂದ ವೃತ್ತಿ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಪರಿಣಾಮಗಳು ಬೀರುತ್ತೆ ಅಂತ ನೋಡೋದಾದ್ರೆ ನೋಡಿ, ವೃತ್ತಿ ಜೀವನದಲ್ಲಿ ಅತಿಯಾದ ಕಾರ್ಯನಿರತೆ ಇರುತ್ತೆ. ಮೇಲಧಿಕಾರಿಗಳೊಂದಿಗೆ ಸಂವಹನ ಮಾಡುವಾಗ ಸ್ವಲ್ಪ ಎಚ್ಚರವಾಗಿ ಇರ್ಬೇಕಾಗತ್ತೆ. ವೃತ್ತಿ ಮತ್ತು ವ್ಯವಹಾರ ಅಂತ ನೋಡಿದ್ರೆ ನೋಡಿ, ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ. ವೃತ್ತಿ ಜೀವನದಲ್ಲಿ ಅತಿಯಾದ ಕಾರ್ಯನಿರತೆ ಇರುತ್ತೆ. ಮೇಲಧಿಕಾರಿಗಳ ಜೊತೆ ಏನಾದ್ರೂ ಮಾತಾಡ್ಬೇಕಾಗಿದೆ, ಸ್ವಲ್ಪ ನೀವು ಎಚ್ಚರಿಕೆಯಿಂದ ಕೆಲಸ ನಿರ್ವಹಿಸ್ಬೇಕಾಗತ್ತೆ. ಇನ್ನು ಹೊಸ ಅವಕಾಶ ಅಂತ ನೋಡಿದ್ರೆ, ರಾಜಯೋಗಗಳ ಒಂದು ಪ್ರಭಾವದಿಂದ ನಿರುದ್ಯೋಗಿಗಳಿಗೆ ಹೊಸ ಕೆಲಸದ ಆಫರ್ ಕೂಡ ಅಥವಾ ಪ್ರಮೋಷನ್ ಕೂಡ ಸಿಗೋ ಚಾನ್ಸಸ್ ಇರುತ್ತೆ. ಇನ್ನು ವ್ಯವಹಾರ ಅಂತ ನೋಡಿದ್ರೆ, ಪಾಲುಗಾರಿಕೆ ವ್ಯವಹಾರದಲ್ಲಿ ಕೇತುವಿನ ಪ್ರಭಾವ ಇರೋದ್ರಿಂದ 7ನೇ ಮನೆಯಲ್ಲಿ ಗೊಂದಲ ಉಂಟಾಗಬಹುದು. ಯಾವುದೇ ದೊಡ್ಡ ನಿರ್ಧಾರಗಳನ್ನ ತಿಂಗಳ ಮಧ್ಯಭಾಗದ ನಂತರ ತೆಗೆದುಕೊಳ್ಳೋದು ಒಳಿತು. ಇನ್ನು ಆರ್ಥಿಕ ಸ್ಥಿತಿ ಅಂತ ನೋಡಿದ್ರೆ, ಮಿಶ್ರ ಫಲಗಳನ್ನ ನೀವು ನೋಡಬಹುದು. ಹಣದ ಒಳಹರಿವು ಚೆನ್ನಾಗಿದ್ರು ಕೂಡ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಶನಿ 2ನೇ ಮನೆಯಲ್ಲಿ ಇರೋದ್ರಿಂದ ಉಳಿತಾಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕಾಗಿ ಬರುತ್ತೆ. ನೀವೇನಾದ್ರೂ ಹೂಡಿಕೆ ಮಾಡ್ತಿದ್ದೀರಾ ಅಂದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಅಥವಾ ಭೂಮಿ ವ್ಯವಹಾರದಲ್ಲಿ ಏನಾದ್ರು ಹೂಡಿಕೆ ಮಾಡ್ತಿದ್ದೀರಾ ಅಂತಂದ್ರೆ ಅದನ್ನ ಗೊತ್ತಿರೋಂತ ಕೆಲವರು ಸಲಹೆ ತಗೊಳ್ಳೋದು ತುಂಬಾ ಒಳ್ಳೇದು. ಇನ್ನು ಆರೋಗ್ಯ ಮತ್ತೆ ಸಂಬಂಧಗಳು ಅಂತ ನೋಡೋದಾದ್ರೆ, ರಾಹು ಲಗ್ನದಲ್ಲಿರೋದ್ರಿಂದ ಮಾನಸಿಕ ಆತಂಕ ಮತ್ತೆ ನಿದ್ರಾಹೀನತೆ ಕೂಡ ಕಾಡಬಹುದು. ಆಹಾರ ಪದ್ಧತಿನಲ್ಲಿ ಸ್ವಲ್ಪ ಶಿಸ್ತು ವಹಿಸ್ಬೇಕಾಗತ್ತೆ. ಇನ್ನು ಕುಟುಂಬದ ವಿಷಯ ಅಂತ ನೋಡಿದ್ರೆ, ಸಂಗಾತಿ ಜೊತೆಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ. ತಾಳ್ಮೆಯಿಂದ ವರ್ತಿಸೋದ್ರಿಂದ ದಾಂಪತ್ಯದಲ್ಲಿ ಒಂದೊಳ್ಳೆ ಸುಖನ ಕಾಪಾಡ್ಕೋಬಹುದು. ನೋಡಿ, ನಿಮ್ಮ ಲಗ್ನಾಧಿಪತಿ ಆಗಿರುವಂತಹ ಶನಿ ಗ್ರಹವು ನಿಮ್ಮ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ರು, ಗುರುವಿನ ಒಂದು ಅನುಗ್ರಹ ಇದ್ರೂ ಕೂಡ, ಗುರುವಿನ ಒಂದು ನೇರ ದೃಷ್ಟಿ ನಿಮ್ಮ ಮೇಲೆ ಇದ್ರೂ ಕೂಡ ಸ್ವಲ್ಪ ನಿಮ್ಗೆ 12ನೇ ಮನೆಯಲ್ಲಿ ಸೂರ್ಯ ಕುಜರ ಒಂದು ಸಂಚಾರ ಇರೋದ್ರಿಂದ ಅಧಿಕವಾದ ಖರ್ಚು ನಿಮ್ಗೆ ಒದಗ್ತಾ ಇರುತ್ತೆ. ಅದೇ ಸೂರ್ಯ ಕುಜರ ನಿಮ್ಮ ರಾಶಿಗೆ ಪ್ರವೇಶ ಮಾಡಿದ ನಂತರ ಸ್ವಲ್ಪ ನಿಮ್ಗೆ ಏನಾಗುತ್ತೆ, ನಿಮ್ಮ ರಾಶಿನಲ್ಲಿ ಸಾಕಷ್ಟು ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ಬಾಡಿ ಪೇನ್ ಬರುವಂತದ್ದು, ತಲೆನೋವು ಬರುವಂತದ್ದು, ಹೀಗೆ ಹಲವಾರು ಸಮಸ್ಯೆಗಳು ನಿಮ್ಗೆ ಕಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಆರೋಗ್ಯದ ಕಡೆನೂ ಗಮನ ಕೊಡ್ಬೇಕಾಗತ್ತೆ. ಸಾಧ್ಯ ಆದಷ್ಟು ಸ್ವಲ್ಪ ನೀವು ರೆಸ್ಟ್ ಕೂಡ ಮಾಡ್ಬೇಕಾಗಿ ಬರುತ್ತೆ. ಮತ್ತೆ ನೀವ್ ಯಾರ ಹತ್ರ ಏನೋ ಮಾತಾಡ್ತಿದ್ದೀರಾ ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಬಿಹೇವ್ ಮಾಡ್ಬೇಕಾಗತ್ತೆ. ನೀವೇನೋ ಮಾತಾಡೋದು ಮತ್ತಿನ್ನೇನೋ ಅರ್ಥೈಸ್ಕೊಳ್ಳೋದು, ಅದರಿಂದ ನಿಮ್ಗೆ ಕೆಲವು ಸಮಸ್ಯೆಗಳಾಗೋ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ನೀವ್ ಯಾರ ಹತ್ರ ಏನ್ ಮಾತಾಡ್ತಿದ್ದೀರ ಅನ್ನೋದ್ರಗಡೆ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗತ್ತೆ. ಆದಷ್ಟು ನೀವು ನಿಮ್ಮ ಫ್ಯಾಮಿಲಿಗೆ ಸ್ವಲ್ಪ ಜಾಸ್ತಿ ಪ್ರಾಮುಖ್ಯತೆ ಕೊಡೋದ್ರಿಂದ ಮುಂದಕ್ಕಾಗೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಉತ್ತಮವಾದ ಒಂದು ಸಮಯ ಇದಾಗಿರುತ್ತೆ. ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅಂದ್ರೆ ಅದರಲ್ಲಿ ನಿಮ್ಗೆ ಯಶಸ್ಸು ಸಿಗುವಂತ ಒಂದು ಸಮಯ ಕೂಡ ಇದಾಗಿರುತ್ತೆ. ಇನ್ನ ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತಂದ್ರೆ, ಮೊದಲನೇದಾಗಿ ಪ್ರತಿ ಶನಿವಾರದ ದಿವಸ ನಿಮ್ ಕೈ ಸಾಧ್ಯ ಆದಷ್ಟು ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ದುರ್ಗಾದೇವಿಯ ಆರಾಧನೆ ಜಾಸ್ತಿ ಮಾಡುವಂಥದ್ದು, ಹಾಗೆ ಲಕ್ಷ್ಮಿಯ ಆರಾಧನೆ ಮಾಡುವಂಥದ್ದು, ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವಂಥದ್ದು, ಗುರುಗಳ ಆರಾಧನೆ ಮಾಡುವಂಥದ್ದು, ಮತ್ತೆ ಗಣಪತಿಯ ಆರಾಧನೆ ಮಾಡುವಂಥದ್ದು. ಯಾಕಂದ್ರೆ ಸಾಕಷ್ಟು ಗ್ರಹಗಳ ಇಂಪ್ಯಾಕ್ಟ್ ನಿಮ್ಮ ಮೇಲೆ ಇರೋದ್ರಿಂದ ಈ ಎಲ್ಲಾ ಗ್ರಹಗಳ ಒಂದು ಆರಾಧನೆ ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ನಿಮ್ಗೆ ಏನೇ ಸಮಸ್ಯೆಗಳು ಬಂದ್ರು, ನೆಗೆಟಿವಿಟಿ ಬಂದ್ರು ಅದರಿಂದ ನೀವು ಪಾರಾಗಬಹುದು. ಅಂದ್ರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೀವು ಓಂ ನಮ ಶಿವಾಯ ಅನ್ನುವಂತ ಮಂತ್ರ ಅಥವಾ ಓಂ ರಾಹುವೇ ನಮಃ ಅನ್ನುವಂತ ಮಂತ್ರನ ಕೂಡ ನೀವು ಪ್ರತಿದಿನ ಪಠನೆ ಮಾಡೋದ್ರಿಂದ ನಿಮ್ಗೆ ಏನೇ ಸಮಸ್ಯೆಗಳು ಬಂದ್ರು ಕೂಡ ಅದರಿಂದ ನೀವು ಪಾರಾಗಬಹುದು. ಈ ಎಲ್ಲಾ ಪರಿಣಾಮಗಳು ಕೂಡ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಕಂಡ್ಕೊಳ್ಳಿ. ನೀವೇನಾದ್ರೂ ನಮ್ಮಲ್ಲಿ ಪರಿಹಾರಗಳನ್ನ ಕೇಳಬೇಕು ಅಥವಾ ಜಾತಕನ ತೋರಿಸ್ಕೊಬೇಕು ಅಂತಂದ್ರೆ ಸ್ಕ್ರೋಲ್ ಆಗ್ತಿರುವಂತ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೋಬಹುದು. ಎಲ್ಲರಿಗೂ ಕೂಡ ಧನ್ಯವಾದಗಳು.